ಬಹುಮುಖ್ಯ ವಿಚಾರ. ಉಳಿತಾಯ ಮಾಡದೆ ಹೂಡಿಕೆ ಮಾಡೋಕೆ ಆಗೋದೇ ಇಲ್ಲ. ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಬರೀ ಉಳಿತಾಯ ಮಾಡ್ತಾರೆ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗೆ ಉಳಿತಾಯ ಮಾಡಿದ ದುಡ್ಡನ್ನ ಹೂಡಿಕೆ ಮಾಡೋದು ತುಂಬಾ ಮುಖ್ಯ. ಹಾಗಾದ್ರೆ ಇನ್ವೆಸ್ಟ್ ಮಾಡೋದು ಹೇಗೆ? ಯಾಕಂದ್ರೆ ದುಡ್ಡನ್ನ ಬಿತ್ತಿದ್ರೆ ಮಾತ್ರ ದುಡ್ಡನ್ನ ಬೆಳೆಯೋಕೆ ಸಾಧ್ಯ. ಜೊತೆಗೆ ಒಂದೇ ಸೋರ್ಸ್ ಆಫ್ ಮನಿ ಅಂದ್ರೆ ಸಂಬಳ ಬರುತ್ತೆ ಬಿಡು ಅನ್ನೋ ಹಾಗಿಲ್ಲ. ಜೊತೆಗೆ ಇನ್ನೂ ಹಲವು ಪ್ಯಾಸಿವ್ ಇನ್ಕಮ್ ಗಳನ್ನ ಸೃಷ್ಟಿ ಮಾಡ್ಕೊಳ್ಳೇಬೇಕು. ಒಂದು ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತೀರಿ. ಅಲ್ಲಿ ನಿಮ್ಗೆ 50,000 ಸಂಬಳ ಸಿಗ್ತಿದೆ. ಅದ್ರಲ್ಲೇ ತಿಂಗಳಿಗೆ 15,000 ಉಳಿಸ್ತೀನಿ ಅಂತ ಹಠ ಹಿಡಿದು ಉಳಿಸಿದ್ರೆ ಅದು ಉಳಿತಾಯ. ನೋಡಿದ್ರಾಯ್ತು, ಎಲ್ಲ ಖರ್ಚು ಕಳೆದು ಎಷ್ಟು ಉಳಿಯುತ್ತೋ ಉಳಿಲಿ ಅನ್ಕೊಂಡ್ರೆ ಅದ್ರಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ಇದೆಲ್ಲಕ್ಕಿಂತ ಇನ್ನೊಂದು ದುರಂತ ಏನಂದ್ರೆ ಒಂದೇ ಆದಾಯ ನೆಚ್ಚಿಕೊಳ್ಳೋದು. ಇದು ಸರಿಯಾದ ದಾರಿ ಅಲ್ಲ. ಹಾಗಾದ್ರೆ ಹೇಗೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನ ಹೆಚ್ಚಿಸಿಕೊಳ್ಬಹುದು? ಸಂಬಳ ಅಷ್ಟೇ ನೆಚ್ಚಿಕೊಂಡು ಕೂತ್ರೆ ಆಗಲ್ಲ. ಯಾವ್ಯಾವ ಮೂಲಗಳಿಂದ ಹಣ ಗಳಿಸಬಹುದು? ಬಹುತೇಕರು ಮಾಡೋದು ಏನಂದ್ರೆ ತಿಂಗಳಿಗೆ ಬಂದ ಸಂಬಳದಲ್ಲಿ ಇಂತಿಷ್ಟು ಅಂತ ಉಳಿತಾಯ ಮಾಡ್ತಾರೆ. ಹಾಗಾದ್ರೆ ಹಾಗೆ ಬ್ಯಾಂಕ್ನಲ್ಲೋ ಮನೆಯ ತಿಜೋರಿಯಲ್ಲೋ ಇಟ್ರೆ ಏನ್ ಉಪಯೋಗ? ಅಲ್ಲಿ ನಿಮ್ಮ ದುಡ್ಡು ತುಕ್ಕು ಹಿಡಿಯುತ್ತೆ. ದುಡ್ಡು ಸೋಮಾರಿ ಆಗುತ್ತೆ. ದುಡ್ಡನ್ನ ಸೋಮಾರಿ ಆಗೋಕೆ ಬಿಡದೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕು. ದುಡ್ಡನ್ನ ಹೇಗೆ ಬಿತ್ತಿದ್ರೆ ಮರಳಿ ನಮಗೆ ಲಾಭ ಬರುತ್ತೆ ಅನ್ನೋದನ್ನ ಲೆಕ್ಕ ಹಾಕ್ಬೇಕು. ಹಾಗಾದ್ರೆ ಯಾವ್ಯಾವ ಮೂಲಗಳಿಂದ ನಾವು ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡ್ಕೋಬಹುದು? ಮ್ಯೂಚುವಲ್ ಫಂಡ್, ಚಿನ್ನದ ಮೇಲೆ ಹೂಡಿಕೆ. ನಿಮ್ಮ ಕೌಶಲ್ಯವೇ ಆದಾಯದ ದಾರಿಯಾಗುತ್ತೆ. ತಿಂಗಳಿಗೆ ಬರೋ ಸಂಬಳದಲ್ಲಿ ಇಂತಿಷ್ಟು ಅಂತ ಸೇವ್ ಮಾಡಿ ಅದನ್ನ ಮ್ಯೂಚುವಲ್ ಫಂಡ್ ನಲ್ಲೋ ಗೋಲ್ಡ್ ನಲ್ಲೋ ಹೂಡಿಕೆ ಮಾಡಿದ್ರೆ ಅದು ಇಂದಲ್ಲ ನಾಳೆ ನಿಮ್ಗೆ ಲಾಭ ತಂದ್ಕೊಡುತ್ತೆ. ಕಷ್ಟ ಕಾಲದಲ್ಲಿ ಜನ ಕೈ ಹಿಡಿಲಿಲ್ಲ ಅಂದ್ರೆ ನಮ್ಮ ಬಳಿ ಇದ್ದ ಚಿನ್ನ ನಮ್ಮ ಕಷ್ಟಕ್ಕೆ ಆಗುತ್ತೆ. ಮ್ಯೂಚುವಲ್ ಫಂಡ್ ಗಳಲ್ಲಿ ನಿಯಮಿತವಾಗಿ ಹೂಡಿಕೆ ಮಾಡ್ತಾ ಹೋದ್ರೆ ದುಡ್ಡು ಬೆಳೆಯುತ್ತೆ. ಇನ್ನು ನನ್ನ ಬಳಿ ಒಂದಷ್ಟು ಡೆಟ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ಒಂದು ಮನೆಯನ್ನು, ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಖರೀದಿ ಮಾಡಿ ಅದನ್ನ ಬಾಡಿಗೆ ಕೊಟ್ರೆ ಅಲ್ಲಿಂದಲೂ ಆದಾಯ ಬರುತ್ತೆ. ಅಯ್ಯೋ, ನನ್ ಬಳಿ ಹೂಡಿಕೆ ಮಾಡೋಷ್ಟು ಉಳಿತಾಯವಿಲ್ಲ, ಮನೆ ಖರೀದಿ ಮಾಡುವಷ್ಟು ಹಣವೂ ಇಲ್ಲ ಅಂತಂದ್ರೆ ನಿಮ್ಮ ಸ್ಕಿಲ್ ಲೆವೆಲ್ ಹೇಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವೊಬ್ಬ ಖಾಸಗಿ ಕಾಲೇಜಿನ ಲೆಕ್ಚರರ್ ಆಗಿದ್ರೆ ಬೆಳಗಿನ 10 ರಿಂದ 5 ಕಾಲೇಜು ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಟ್ಯೂಷನ್ ಹೇಳಿಕೊಡಬಹುದು. ಹಾಗೆ ಟ್ಯೂಷನ್ ಹೇಳಿಕೊಡೋದ್ರಿಂದ ಅಲ್ಲೊಂದು ಆದಾಯ ಸೃಷ್ಟಿಯಾಗುತ್ತೆ. ಪುಸ್ತಕ ಬರೀರಿ, ರಾಯಲ್ಟಿ ಪಡೆಯಿರಿ. ಯೂಟ್ಯೂಬ್ ಮೂಲಕ ಪಾಠ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳಿ. ಇನ್ನು ಸ್ವಲ್ಪ ಮುಂದೆ ಹೋಗಿ ಒಂದು ವಿಷಯದ ಮೇಲೆ ನಿಮ್ಗೆ ಬಿಗಿಯಾದ ಹಿಡಿತವಿದೆ ಅಂದ್ರೆ ಒಂದು ಪುಸ್ತಕ ಬರೀಬಹುದು. ಅಲ್ಲಿಂದಲೂ ರಾಯಲ್ಟಿ ಜನರೇಟ್ ಆಗುತ್ತೆ. ಗೆಸ್ಟ್ ಲೆಕ್ಚರ್ ಆಗಿ ಹೋದ್ರೂ ಗೌರವ ಧನ ಸಿಗುತ್ತೆ. ಇಲ್ಲಿಗೆ ಮುಗಿಲಿಲ್ಲ. ನೀವು ಟೆಕ್ನಿಕಲ್ ಸ್ಟ್ರಾಂಗ್ ಇದ್ದೀರಿ ಅಂತಂದ್ರೆ ನಿಮ್ಮದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಅಲ್ಲಿಯೂ ನಿಮ್ಮ ಪಾಠಗಳನ್ನ ಪ್ರೆಸೆಂಟ್ ಮಾಡಬಹುದು. ಹೀಗೆ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯಗಳನ್ನ ಹೆಚ್ಚಿಸಿಕೊಂಡ್ರೆ ಆದಾಯಗಳನ್ನು ಹೆಚ್ಚಿಸಿಕೊಳ್ಬಹುದು. ವಿಡಿಯೋ ಎಡಿಟಿಂಗ್ ಮಾಡಿ ಹವ್ಯಾಸಿ ಬರಹಗಾರರು ಆಗಿ. ಐಟಿ ಜಾಬ್ ನಲ್ಲಿದ್ರೆ ಕಾರ್ ಖರೀದಿಸಿ ಬಾಡಿಗೆಗೆ ಬಿಡಿ. ನೀವು ವಿಡಿಯೋ ಎಡಿಟರ್ ಆಗಿದ್ರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಮನೆಯಲ್ಲಿಯೇ ವಿಡಿಯೋ ಎಡಿಟಿಂಗ್ ಸೆಟಪ್ ಹಾಕಿಕೊಂಡು ದುಡಿಬಹುದು. ಕಂಟೆಂಟ್ ರೈಟರ್ ಆಗಿದ್ರೆ ಪೂರ್ಣಾವಧಿ ಕೆಲಸ ಮುಗಿದ ಬಳಿಕ ಮನೆಯಲ್ಲಿದ್ದುಕೊಂಡು ಫ್ರೀಲಾನ್ಸ್ ಮಾಡಬಹುದು. ಐಟಿ ಜಾಬ್ ನಲ್ಲಿದ್ರೆ ಕಾರ್ ಒಂದನ್ನ ಖರೀದಿಸಿ ಬಾಡಿಗೆಗೆ ಬಿಡಬಹುದು. ವಾರದಲ್ಲಿ 5 ದಿನ ಕೆಲಸ, ಇನ್ನ 2 ದಿನ ರಜೆ ಇರುತ್ತೆ ಅಂತಂದ್ರೆ ಆ 2 ದಿನ ರ್ಯಾಪಿಡೋ ಓಡಿಸಿ ದುಡ್ಡು ಮಾಡ್ಕೋಬಹುದು. ಕೊನೆಯದಾಗಿ ನಾವು ನಿತ್ಯ ದುಡಿತೀವಿ ನಿಜ, ಅದಕ್ಕೆ ತಕ್ಕಂತೆ ಸಂಬಳವೂ ಬರ್ತಾ ಇರುತ್ತೆ. ಆದ್ರೆ ಪ್ರತಿ ಕ್ಷಣಕ್ಕೂ ಅದೇ ದುಡ್ಡು ತನ್ನ ಮೌಲ್ಯವನ್ನ ಕಳ್ಕೊಳ್ತಿರುತ್ತೆ. ಇಂದಿನ 1 ಲಕ್ಷ ರೂಪಾಯಿ ಮುಂದಿನ ವರ್ಷಕ್ಕೆ 10,000ಕ್ಕೆ ಬಂದು ನಿಂತಿರುತ್ತೆ. ಹಾಗಾಗಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ಸ್ಕಿಲ್ ಲೆವೆಲ್ಗೆ ತಕ್ಕಂತೆ ಹೆಚ್ಚುವರಿ ಆದಾಯದ ಮೂಲಗಳನ್ನ ನೀವೇ ಸೃಷ್ಟಿ ಮಾಡ್ಕೋಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.